ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಭಾರತೀಯ ಜನತಾ ಪಕ್ಷದಲ್ಲಿ ನರೇಂದ್ರ ಮೋದಿಗೆ ಗುರು ಯಾರು ಅಂತ ಹೇಳಿದ್ರೆ ಎಲ್.ಕೆ. ಅಡ್ವಾಣಿ. ಯಾಕಂತಂದ್ರೆ ಗಾಂಧಿನಗರದಿಂದ ಗೆದ್ದು ಬಂದಂತರು ಮೊದಲು ಗಾಂಧಿನಗರದಿಂದ ಗುಜರಾತನ್ನ ಎಲ್.ಕೆ. ಅಡ್ವಾಣಿ ಗುರುತಿಸ್ತಾ ಇದ್ರು. ಈಗ ನರೇಂದ್ರ ಮೋದಿಯಿಂದ ಗುಜರಾತ್ ಗುರುತಿಸುವಂತ ಅಂದ್ರೆ ಇದು ರಾಜಕೀಯ ಏಳು ಬೀಳಿನ ಒಂದು ರೀತಿಯ ನಿದರ್ಶನ. ಹಾಗಾಗಿ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನರೇಂದ್ರ ಮೋದಿ ಗುರುವನ್ನ ಹಿಂದಿಕ್ಕಿ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥದ್ದು ಕೂಡ ಒಂದು ರೀತಿ ಅಚ್ಚರಿ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಿಟ್ಟು ಅಸಹನೆ ಗುರು ಶಿಷ್ಯರ ಮಧ್ಯೆ ಇದ್ದೇ ಇದೆ. ಅಂತಿಮವಾಗಿ ಅಡ್ವಾಣಿ ನರೇಂದ್ರ ಮೋದಿ ಬೆನ್ನಿಗೆ ನಿಂತಿದ್ದಾರೆ. ಆ ಸುದ್ದಿ ನೋಡ್ಕೊಂಬರೋಣ. ಅದು 1996. ಆಗ ಗುಜರಾತ್ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ ವಿರುದ್ಧ ದೂರು ಹೇರೋದಕ್ಕೆ ಅಂತ ಶಂಕರ್ ಸಿಂಗ್ ವಘೇಲಾ ದೆಹಲಿಗೆ ಬಂದು ಅಲ್ಲೇ 15 ದಿನ ಠಿಕಾಣಿ ಹೂಡಿದ್ರು. ಆದರೆ ವಘೇಲಾ ಏನೇ ಹೇಳಿದ್ರು ಅಡ್ವಾಣಿ ತನ್ನ ಪ್ರೀತಿಯ ಶಿಷ್ಯನ ವಿರುದ್ಧದ ದೂರನ್ನ ಕೇಳಲು ತಯಾರಿರಲಿಲ್ಲ. ಇದರಿಂದ ಬೇಸತ್ತು ವಘೇಲಾ ಕಾಂಗ್ರೆಸ್ ಕಡೆ ಮುಖ ಮಾಡಿಬಿಟ್ರು. ಅಡ್ವಾಣಿ ಹಾಗೂ ಮೋದಿ ನಡುವಿನ ಗುರು ಶಿಷ್ಯ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆನಂತರ 3 ವರ್ಷ ದೆಹಲಿಯಲ್ಲಿ ವನವಾಸ ಅನುಭವಿಸಿದ ಮೋದಿಯನ್ನ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಕಳುಹಿಸಿದ್ದು ಕೂಡ ಅಡ್ವಾಣಿಗೆ. ಅಷ್ಟೇ ಅಲ್ಲ, 2002ರ ದಂಗೆಯ ನಂತರ ರಾಜಧರ್ಮ ಪಾಲಿಸದ ಮೋದಿ ರಾಜೀನಾಮೆ ನೀಡಬೇಕು ಅಂತ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಡಿಮ್ಯಾಂಡ್ ಮಾಡಿದಾಗ ಮೋದಿಯ ಬೆಂಬಲಕ್ಕೆ ನಿಂತು ಇವರಿಗೆ ರಾಜಕೀಯ ಜೀವದಾನ ನೀಡಿದ್ದು ಕೂಡ ಅಡ್ವಾಣಿಗೆ. ವಿಶೇಷ ಅಂದರೆ ಅತ್ಯಂತ ಆತ್ಮೀಯರಾಗಿದ್ದ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಹುಟ್ಟೋದಕ್ಕೆ ಕಾರಣವಾಗಿದ್ದು ಜಿನ್ನಾ ಬಗ್ಗೆ ಅಡ್ವಾಣಿ ಹೇಳಿಕೆ ನೀಡಿದ ಪ್ರಕರಣ. 2005ರಲ್ಲಿ ಆಗ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ಅಡ್ವಾಣಿ ಪಾಕಿಸ್ತಾನಕ್ಕೆ 6 ದಿನಗಳ ಪ್ರವಾಸ ಕೈಗೊಂಡಿದ್ರು. ಪ್ರವಾಸದ ವೇಳೆ ಅಡ್ವಾಣಿ ಪಾಕ್ ಸಂಸ್ಥಾಪಕ ಮಹಮ್ಮದ್ ಅಲಿ ಜಿನ್ನಾ ಅವರನ್ನ ಜಾತ್ಯತೀತ ನಾಯಕ ಅಂತ ಬಣ್ಣಿಸಿದರು. ಇದು ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿ ಭಾರೀ ಆಕ್ರೋಶವನ್ನೇ ಹುಟ್ಟುಹಾಕಿತ್ತು. ಈ ಪ್ರಕರಣದಲ್ಲಿ ಅಡ್ವಾಣಿ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕೆಂದು ಆರ್ಎಸ್ಎಸ್ ಫತ್ವಾ ಹೊರಡಿಸಿದಾಗ ನರೇಂದ್ರ ಮೋದಿ ಸುಮ್ಮನೆ ಕುಳಿತಿದ್ದರು. ಇದೇ ಇವರಿಬ್ಬರ ನಡುವಿನ ಮುನಿಸಿಗೆ ಮೂಲ ಕಾರಣವಾಯಿತು. ಆದರೆ ಈ ಭಿನ್ನಾಭಿಪ್ರಾಯದ ಕಿಡಿ ಬೆಂಕಿಯಾಗಿದ್ದು 2009ರಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾದಾಗ ಮೋದಿ, ರಾಜನಾಥ್ ಸಿಂಗ್ ಹಾಗೂ ಅರುಣ್ ಜೇಟ್ಲಿ ತಮ್ಮಲ್ಲೇ ಜಗಳವಾಡಿಕೊಂಡು ಬಿಜೆಪಿಯಲ್ಲಿ ಗೊಂದಲಕ್ಕೆ ಕಾರಣರಾಗಿದ್ದರು. ಚುನಾವಣೆಯಲ್ಲಿ ಸೋತ ಅಡ್ವಾಣಿ ತಾನು ತಯಾರು ಮಾಡಿದ ಶಿಷ್ಯರು ತನ್ನ ಜೊತೆ ಇಲ್ಲ ಅಂತ ಆಗಲೇ ತೀರ್ಮಾನಕ್ಕೆ ಬಂದಿದ್ದರು. 2011ರಲ್ಲಿ ಜನಚೇತನ ಯಾತ್ರೆಗೆ ಹೊರಟು ನಿಂತ ಅಡ್ವಾಣಿಗೆ ಪ್ರತಿಯಾಗಿ ನರೇಂದ್ರ ಮೋದಿ ಸದ್ಭಾವನಾ ಉಪವಾಸ ಕುಳಿತರು. ಇಬ್ಬರ ನಡುವೆ ಸಂವಹನದ ಕೊರತೆಯಿಂದಾಗಿ ಯಾತ್ರೆ ಆರಂಭವನ್ನ ಗುಜರಾತ್ ಬದಲಾಗಿ ಬಿಹಾರ್ಗೆ ಸ್ಥಳಾಂತರಿಸಲಾಯಿತು. ಇದು ನಿಜಕ್ಕೂ ಅಡ್ವಾಣಿ ಮೋದಿ ನಡುವಿನ ಬಿಗಡಾಯಿಸಿದ ಸಂಬಂಧದ ಫ್ಲಾಶ್ ಪಾಯಿಂಟ್. I think he considers himself as a kind of a Dronacharya, a man who gave rise to Narendra Modi. But Iga, he finds that his disciple is bigger than the Guru. Guru ginta Shishyane Dodo Narange, he is in that very unhappy situation. 2012ರಲ್ಲಿ ಮೋದಿ ಗುಜರಾತ್ ಸಿಎಂ ಪಟ್ಟವನ್ನ 3ನೇ ಬಾರಿ ಗೆದ್ದುಕೊಂಡಾಗ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪು ಮೂಡಿತ್ತು. ಭವಿಷ್ಯದ ನಮ್ಮ ನಾಯಕ ಎಂದೇ ಬಿಜೆಪಿ ಕಾರ್ಯಕರ್ತರು ಮೋದಿಯತ್ತ ನೋಡತೊಡಗಿದಾಗ ಅಡ್ವಾಣಿ ಚಿಂತೆಗೀಡಾಗಿದ್ರು. ಫೆಬ್ರವರಿಯಲ್ಲಿ ದೆಹಲಿ ಕಾರ್ಯಕಾರಿಣಿಯಲ್ಲಿ ರಾಜನಾಥ್ ಸಿಂಗ್ ಮೋದಿಗೆ ಭರ್ಜರಿ ಸನ್ಮಾನ ಮಾಡಿದಾಗ ಅಡ್ವಾಣಿ ಶಿವರಾಜ್ ಸಿಂಗ್ ಭಜನೆ ಹಾಡಿ ಗೊಂದಲ ಮೂಡಿಸಿದರು. हैट्रिक बनाने वाले मुख्यमंत्री का स्वागत केवल तालियों की गड़गड़ाहट से करें यही पर्याप्त नहीं है, बल्कि आप सबकी तरफ से, हिंदुस्तान के सभी कार्यकर्ताओं की तरफ से राष्ट्रीय अध्यक्ष होने के नाते मैं उनका माल्यार्पण कर उनका अभिनंदन करना चाहता हूं और तालियों की गड़गड़ाहट से यह सभागार गूंजता रहे. ಜೂನ್ನಲ್ಲಿ ಗೋವಾ ಕಾರ್ಯಕಾರಿಣಿಯಲ್ಲಿ ಮೋದಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಕೊಡೋದನ್ನು ವಿರೋಧಿಸಿ ಅಡ್ವಾಣಿ ಮುನಿಸಿಕೊಂಡಿದ್ದರು. ಅಡ್ವಾಣಿ ಜೀವನದಲ್ಲಿ ಮೊದಲ ಬಾರಿಗೆ ಕಾರ್ಯಕಾರಿಣಿ ಸಭೆಗೆ ಬಹಿಷ್ಕಾರ ಹಾಕಿ ಪೃಥ್ವಿರಾಜ್ ರೋಡ್ ನಿವಾಸದಲ್ಲಿ ಮೌನವಾಗಿ ಕುಳಿತಿದ್ರೆ ಅತ್ತ ಸಂಘ ಮತ್ತು ಬಿಜೆಪಿ ನಾಯಕರು ಅಡ್ವಾಣಿ ಅಸಮಾಧಾನವನ್ನ ಲೆಕ್ಕಿಸದೆ ಮೋದಿಯನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿಯೇ ಬಿಟ್ಟರು.
ಆನಂತರ ದೆಹಲಿಯಲ್ಲಿ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ಪರಿವಾರದ ಎಲ್ಲ ನಾಯಕರ ಸಭೆ ಕರೆದು ನರೇಂದ್ರ ಮೋದಿ ವೈಯಕ್ತಿಕ ಜನಪ್ರಿಯತೆ ಹಾಗೂ ಕಾಂಗ್ರೆಸ್ ವಿರೋಧಿ ಅಲೆಯ ಲಾಭ ಪಡೆಯಬೇಕಾದರೆ ಆದಷ್ಟು ಬೇಗ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲೇಬೇಕೆಂಬ ನಿರ್ಣಯಕ್ಕೆ ಬಂದರು. ಆದರೆ ಇದನ್ನ ಪಕ್ಷ ನಿರ್ಧರಿಸಬೇಕು, RSS ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ಅಡ್ವಾಣಿ ಮೋದಿ ಹೆಸರಿಗೆ ಒಪ್ಪಿಗೆ ಕೊಡಬಾರದು ಅಂತ ಸುಷ್ಮಾ ಸ್ವರಾಜ್, ಮುರಳಿ ಮನೋಹರ್ ಜೋಶಿ, ಅನಂತ್ ಕುಮಾರ್, ಗಡ್ಕರಿ ಜೊತೆ ಮಾತುಕತೆ ನಡೆಸಿದರು. ಪೊಲಿಟಿಕಲ್ ಪಾಯಿಂಟ್ಸ್ ಮೇಲೆ ಬಾರ್ಗೇನ್ ಮಾಡ್ಬೋದು, ಅವರು ಇಂಥ ವಿಷಯ ಮೇಲೆ ಬಾರ್ಗೇನ್ ಮಾಡುವಂಥ ಜನ ಅಲ್ಲ. ಯಾಕಂದರೆ ಅವರು 2 MP ಇದ್ದ ಟೈಮಿಂದ, ಅದರ ಮುಂಚಿನ ಟೈಮಿಂದ ಅವರು ಈ ಪಾರ್ಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಅಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಅವ್ರು ತಲೆ ಹಾಕುವಂಥ ಜನ ಅಲ್ಲ. ಆದರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಹೆಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಯೇ ಬಿಡ್ತು. संसदीय दल ने यह फैसला किया है कि श्री नरेंद्र मोदी को आगामी लोकसभा चुनाव के लिए प्राइम मिनिस्ट्रियल कैंडिडेट के रूप में प्रोजेक्ट किया जाए. इस समय सारे देश में जो जनता का मूड है, उस मूड को देखते हुए और साथ ही साथ अपने पूरे कैडर की जनभावनाओं को देखते हुए भारतीय जनता पार्टी के संसदीय बोर्ड ने यह फैसला किया है. ಅಡ್ವಾಣಿ ಕೂಡಲೇ ರಾಜನಾಥ್ ಸಿಂಗ್ ಅವರಿಗೆ ಪತ್ರ ಬರೆದು ತಮ್ಮ ನಿರಾಶೆಯನ್ನ ತೋಡ್ಕೊಂಡ್ರು. ಅಡ್ವಾಣಿ ತೆಗೆದುಕೊಂಡಿರುವ ನಿರ್ಣಯದ ಹಿಂದೆ ತಾನೇ ಖುದ್ದು ಪ್ರಧಾನಿಯಾಗಬೇಕೆಂಬ ರಾಜಕೀಯದ ಸಹಜ ಆಸೆ ಇತ್ತ, ಅಥವಾ ಮೋದಿ ಬಂದರೆ ಪಕ್ಷ ಮತ್ತೆ ಕೋಮುವಾದಿ ಹಣೆಪಟ್ಟಿ ಕಟ್ಟಿಕೊಳ್ಳಬೇಕಾಗುತ್ತದೆ ಅನ್ನೋ ಚಿಂತೆ ಇತ್ತ ಅನ್ನೋ ಪ್ರಶ್ನೆಗಳಿಗೆ ಅಡ್ವಾಣಿ ಅವರೇ ಉತ್ತರಿಸಬೇಕು. ಸೊ ಶೇಷಣ್ಣವ್ರು, ನಮ್ಮದು ಗುರು ಶಿಷ್ಯ ಪರಂಪರೆ ಬಹಳ ಅದು ಎತ್ತರ ಸ್ಥಾನದಲ್ಲಿದೆ. ಆದರೆ ಗುರುವನ್ನು ಮೀರಿಸಬೇಕು ಅಂತಿದೆ ಸಾಮಾನ್ಯವಾಗಿ. ಗುರುಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ಶಿಷ್ಯ ನನ್ನನ್ನು ಮೀರಿಸಿದಾಗ. ಆದರೆ ಇಲ್ಲಿ ಶಿಷ್ಯ ಮೀರಿಸಿದಾಗ ಆ ಅಸೂಯೆ, ಅಸಮಾಧಾನ, ಪಾಪ ಅಲ್ಲಿಗೂ ಅಡ್ವಾಣಿಯವರು ನರೇಂದ್ರ ಮೋದಿನ ಟೀಕೆ ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ತಮ್ಮ ಅಸಮಾಧಾನ, ಯಾಕಂದರೆ ಅಧಿಕಾರ ಅನ್ನುವಂಥದ್ದಿದೆಯಲ್ಲ, ಅನ್ಫುಲ್ಫಿಲ್ಡ್ ಅಂಬಿಷಿಯಸ್ ಇನ್ನೂ ಇದೆ. ಅಂದರೆ ಈಡೇರಿಸಿಕೊಳ್ಳಲಾಗದ ಆಸೆಗಳು ಬಾಕಿ ಇರೋದ್ರಿಂದ ಒಬ್ಬ ರಾಜಕಾರಣಿಗೆ, ಒಬ್ಬ ಸನ್ಯಾಸಿ ಅಲ್ಲ ಅಡ್ವಾಣಿ. ಸೊ ಎಲ್ಲ ಒಂದು ಕಡೆ ಶಿಷ್ಯ ಮೀರ್ತಾ ಇದ್ದಾರೆ ಅನ್ನುವಂಥದ್ದು ಅಡ್ಡಿ ಆಗ್ತಾ ಇದೆ. ನೀವು ಈ ಘಟನಾವಳಿಗಳನ್ನು ತೋರಿಸಿದಾಗ ಚದುರಂಗದ ಆಟ ನೆನಪಿಗೆ ಬರುತ್ತೆ. ಇದೊಂದು ಚದುರಂಗದ ಆಟ. ಪಾಲಿಟಿಕ್ಸ್ ಇಸ್ ಎ ಗೇಮ್. ಗುರುನೂ ಕೂತ್ಕೊಂಡಿದ್ದಾರೆ, ಶಿಷ್ಯನೂ ಕೂತ್ಕೊಂಡಿದ್ದಾನೆ, ಇಬ್ಬರು ಆಡ್ತಾ ಇದ್ದಾರೆ. ಒಂದು ಮಾತ್ರ ನನಗೆ ಬಹಳ ಆಶ್ಚರ್ಯವಾಗಿ ಕಾಣಿಸುತ್ತೆ, ಅತ್ಯಂತ ಅನುಭವಿ ರಾಜಕಾರಣಿಗಳಲ್ಲಿ ರಾಷ್ಟ್ರದಲ್ಲಿ ಇವತ್ತು ಮುಂಚೂಣಿಯಲ್ಲಿರುವವರು ಅದ್ವಾನಿ. ದೇಶದ ಪ್ರತಿ ಭೂಮಿ ನೆಲವನ್ನು ನೋಡಿದ್ದಾರೆ, ಅದನ್ನ ಯಾರು ಅಲಗಡಿಯೋ ಹಾಗಿಲ್ಲ. ಮುತ್ಸದ್ದಿ ನುರಿತ ರಾಜಕಾರಣಿ ಈತ. ಪಕ್ಷದ ಹಿತ ಹಾಗೂ ಭಾರತದ ಭವಿಷ್ಯವನ್ನು ಕುರಿತು ನಿಶ್ಚಲವಾದಂತಹ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿರೋ ರಾಜಕಾರಣಿಗಳ ಪೈಕಿ ಮತ್ತೆ ಖಂಡಿತವಾದಿ ಪಕ್ಷದಲ್ಲಿ ಯಾರೇ ವಿರೋಧ ಮಾಡಲಿ, ಎಲ್ಲರೂ ಒಂದು ಕಡೆ ಆದರೂ ಕೂಡ ಅಡ್ವಾಣಿ ಒಂದು ಕಡೆ ನಿಂತು ಮಾತಾಡುವಂಥ ಖಂಡಿತವಾದಿ. ಆ ದಾಷ್ಟಿಕತೆ ಇದೆ, ದಾರ್ಶನಿಕತೆ ಇದೆ, ಖಚಿತವಾದ ನಿಲುವಿದೆ ಅವರಲ್ಲಿ, ಹೆಜ್ಜೆ ಖಚಿತವಾಗಿ ಇಡ್ತಾರೆ. ಇಂತಹ ವ್ಯಕ್ತಿ ತನ್ನ ಶಿಷ್ಯ, ಈ ಚದುರಂಗದಾಟನೇ ನೆನಪು ಮಾಡಿಕೊಳ್ತಾರೆ, ತನ್ನ ಶಿಷ್ಯ ಮುಂದೆ ಬರೋದನ್ನು ಸಹಿಸಿಕೊಳ್ಳದೆ ರೀತಿಯಲ್ಲಿ ಒಂದು ಪ್ರತಿಭಟನೆ ತೋರಿಸಿರ್ಬೇಕಾದ್ರೆ ಏನೋ ಒಂದು ಮೂಲವಾದ ಕಾರಣ ಇರಬೇಕು. ಅದೇ ಪ್ರೈಮ್ ಮಿನಿಸ್ಟರ್ ಪಟ್ಟ ಬಂದೆ. ಅಷ್ಟು ಆಸೆ ಬುರುಕರು ಅಂತ ನನಗೆ ಅನಿಸೋದಿಲ್ಲ ಅದ್ವಾನಿಯವರು. ಇಂತಹ ಇಷ್ಟೆಲ್ಲ ಪಕ್ವ ಅನುಭವ ಜೀವನವನ್ನು ಪಡೆದವರು ಸ್ವಾಮಿ ಇದಾರೆ ಇಲ್ಲ ಅಂತ ಆತಂಕ ಇರಬಹುದು. ಮೋದಿ ನಾಯಕತ್ವ ಮುಂದೆ ಏನೇನು ಮಾಡ್ಬಿಡ್ತಾರೋ, ಆದರೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಮಾಡಿದ್ರೆ ಡಿಸಿಸಿವ್ ಪಾಲಿಟಿಕ್ಸ್ ಮಾಡಬಹುದು, ಡಿವಿಸಿವ್ ಪಾಲಿಟಿಕ್ಸ್ ಮಾಡಬಹುದು. ಅವರಲ್ಲಿ ನಾವು ಮೂಲಭೂತವಾಗಿ ಇಂಥ ಸಂದರ್ಭದಲ್ಲಿ ಉದ್ರೇಕ ಅಥವಾ ಮಾನಸಿಕವಾಗಿ ಭಾವೋದ್ವೇಗಕ್ಕೆ ಒಳಗಾಗೋದ್ರಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಸರಿ ಇಲ್ಲ. ಮೋದಿ ಸಹಿತ ಒಂದು ಹಂತದೊಳಗೆ ಭಾವೋದ್ವೇಗಕ್ಕೆ ಒಳಗಾಗಿದ್ರು, ಆಶ್ಚರ್ಯ ಇಲ್ಲ, ಅದು ಆಗಬಾರ್ದು. ನೋಡಿ, ಮೋದಿಯವರು ತಾವು ಕಟ್ಟಿದ ಪಕ್ಷ ಇದು, ತಾವೇ ಬೆಳೆಸಿದ ಪಕ್ಷ, ಇವರು ಹಾಕಿದ ಸಸಿ ಈತ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾನೆ. ಆದರೂ ಸಹಿತ ಮೋದಿಗೆ ಏನೋ ಒಂದು ಮೆಸೇಜ್ ಕೊಡಬೇಕು, ಏನೋ ಒಂದು ಸಂದೇಶ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬಹುಶಃ ಈ ಹಠಮಾರಿತನ ನಾವೇನು ಕರಿತಿದ್ದೀವಿ, ಹಠಮಾರಿತನ ಅದನ್ನು ತೋರಿಸ್ತಾ ಇದ್ದಾರೇನೋ ಅಂತ ಪೊಲಿಟಿಕಲ್ ಮೆಚ್ಯೂರ್ಡ್ ಮತ್ತು ಭವಿಷ್ಯ ದೃಷ್ಟಿಯಿಂದ ಕಂಟ್ರೋಲ್ ಮಾಡುವಂತ ಪ್ರಯತ್ನ ನಡೀತದೆ, ಬೇಕಾಗುತ್ತೆ. ಶೇಷಣ್ಣ ಅವರು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಇನ್ನಷ್ಟು ವಿಶೇಷ ವರದಿಗಳು ಕೂಡ ಇದೆ, ಅದನ್ನು ಕೂಡ ನಾನು ನೀಡ್ತಾ ಇರ್ತೀನಿ. ಅದಕ್ಕಿಂತ ಮೊದಲು